ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಂದು ಆರೋಪ ಕೇಳಿಬಂದಿದೆ. ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದ ಲಂಚ ಪ್ರಕರಣ ಈಗ ವಿಪಕ್ಷಗಳಿಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಅಬಕಾರಿ ಇಲಾಖೆ ಅಂದ್ರೆ ಅದು ಸರ್ಕಾರಕ್ಕೆ ಚಿನ್ನದ ಮೊಟ್ಟೆ ಇಡೋ ಪ್ರಮುಖ ಆದಾಯದ ಮೂಲ. ಆದರೆ ಇದೀಗ ಅಬಕಾರಿ ಸಚಿವರು ಅವರ ಪುತ್ರನ ವಿರುದ್ಧ ಲಂಚದ ಆರೋಪ ಕೇಳಿಬಂದಿರೋದು ಚರ್ಚೆಗೆ ಕಾರಣ ಆಗಿದೆ. $1,225 ಕೋಟಿ ಲಂಚ ಸರ್ಕಾರಕ್ಕೆ ಸಿದ್ದರಾಮಯ್ಯನಿಗೆ ಹೋಗೋ ಲಂಚ ಇದೆ. ಈಗ ಬಂದಿರೋದನ್ನ ನಾನು ಗಮನಿಸಿಲ್ಲ. ಈ ಸರ್ಕಾರವೇ ಲೀಸ್ ಕಮ್ ಸೇಲ್ ಅಗ್ರಿಮೆಂಟ್ ಅಲ್ಲಿ ಇದೆ. ಈಗ ಯಾರು ತಿಂತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಒಂದೆಡೆ ಬಳ್ಳಾರಿ ಬ್ಯಾನರ್ ಗಲಾಟೆ, ಮತ್ತೊಂದೆಡೆ ಶಿಡ್ಲಘಟ್ಟದಲ್ಲಿ ತಮ್ಮದೇ ಪಕ್ಷದ ನಾಯಕ ಮಾಡಿದ ಎಡವಟ್ಟು. ಈ ರೀತಿಯ ಅನಗತ್ಯ ವಿಚಾರಗಳಿಂದಾಗಿ ಈಗಾಗಲೇ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದೆ. ಈ ಮಧ್ಯೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಮೇಲೆ ಮತ್ತೊಂದು ಬಾಂಬ್ ಸಿಡಿದಿದೆ. ಇದು ಅಂತಿಂತ ಬಾಂಬ್ ಅಲ್ಲ, ಸರ್ಕಾರಕ್ಕೆ ಚಿನ್ನದ ಮೊಟ್ಟೆಯಂತಿರೋ ಅಬಕಾರಿ ಇಲಾಖೆಯಲ್ಲಿ ಬೃಹತ್ ಭ್ರಷ್ಟಾಚಾರದ ಬಾಂಬ್. ಲೈಸೆನ್ಸ್ಗಾಗಿ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಹಲ್ಚಲ್ ಎಬ್ಬಿಸಿದ ಆಡಿಯೋ, ಬಿಜೆಪಿ ಕೈಗೆ ಸಿಕ್ತು ಬ್ರಹ್ಮಾಸ್ತ್ರ. ಅಬಕಾರಿ ಇಲಾಖೆ ಅಂದ್ರೆ ಯಾವುದೇ ಸರ್ಕಾರ ಬಂದ್ರು, ಯಾವುದೇ ಸರ್ಕಾರ ಹೋದ್ರು ಹಾಟ್ ಫೇವರೇಟ್. ಕಾರಣ, ಯಾವುದೇ ಇಲಾಖೆಯಲ್ಲಿ ಆದಾಯ ಖೋತ ಆದ್ರು ಅಬಕಾರಿ ಇಲಾಖೆ ಮಾತ್ರ ಎವರ್ ಗ್ರೀನ್ ಆದಾಯದ ಮೂಲ. ಈ ಇಲಾಖೆಯಲ್ಲಿ ನಡೆಯುತ್ತಿರೋ ಕಾಂಚಾಣ ಕುಣಿತ ಬಹಿರಂಗ ಸತ್ಯ. ಆದ್ರೆ ಈ ಇಲಾಖೆಯಲ್ಲೀಗ ಹಿಂದೆಂದಿಗಿಂತಲೂ ಅತಿ ದೊಡ್ಡ ಆರೋಪ ಕೇಳಿ ಬಂದಿದೆ. ಇದಕ್ಕೆ ಸಾಕ್ಷ್ಯವೆಂಬಂತೆ ನಿನ್ನೆಯಷ್ಟೇ ಬೆಂಗಳೂರಿನಲ್ಲಿ ಅಬಕಾರಿ ಡಿಸಿ ಜಗದೀಶ್, ಸೂಪರಿಂಟೆಂಡೆಂಟ್ ತಮ್ಮಣ್ಣ ಹಾಗೂ ಕಾನ್ಸ್ಟೇಬಲ್ ಲಕ್ಕಪ್ಪನನ್ನ ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಹಿಡಿದುಹಾಕಿದ್ರು. ಮಾಜಿ ಕಾರ್ಪೊರೇಟರ್ ಲಕ್ಷ್ಮೀನಾರಾಯಣ ಬಾರ್ ಓಪನ್ ಮಾಡಲು ಮುಂದಾಗಿದ್ರಂತೆ. ಬಾರ್ ತೆರೆಯಲು ಸರ್ಕಾರಕ್ಕೆ ನಿಗದಿತ ಫೀಸ್ ಕೂಡ ಕೊಟ್ಟಿದ್ರು. ಆದ್ರೆ ಅಬಕಾರಿ ಡಿಸಿ ಜಗದೀಶ್ 2 ಕೋಟಿಗೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಹೀಗಾಗಿ ಲಕ್ಷ್ಮೀನಾರಾಯಣ್ ಲೋಕಾಯುಕ್ತಕ್ಕೆ ದೂರು ನೀಡಿದ್ರು. ಅದರಂತೆ ನಿನ್ನೆ ಜಗದೀಶ್ 24 ಲಕ್ಷ ರೂಪಾಯಿ ಸ್ವೀಕರಿಸುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ರು. CL7ಗೆ 80 ಲಕ್ಷ ಹೇಳ್ತಾರೆ ಲಂಚ. ಈ ಮೈಕ್ರೋ ಬ್ರೀವರಿಗೆ 1.5 ಕೋಟಿ ಲಂಚ ಕೇಳ್ತಾರೆ. ಹಿಂಗಿದ್ದಾಗ ನಾವು ಅಷ್ಟು ಲಂಚ ಎಲ್ಲಿಂದ ತಂದು ಕೊಡೋದು ಏನು ಅಂತ. ಇದರಲ್ಲಿ ಡಿಮ್ಯಾಂಡ್ ಬಂದು 25 ಲಕ್ಷ ರೂಪಾಯಿಗಳು ಡಿಮ್ಯಾಂಡ್ ಇತ್ತು. ಇದರಲ್ಲಿ 3 ಆರೋಪಿಗಳು ನಾವು ಈಗ ವಶಕ್ಕೆ ಪಡ್ಕೊಂಡಿದ್ವಿ. ಟೋಟಲ್ 80 ಲ್ಯಾಕ್ ಡಿಮ್ಯಾಂಡ್ ಮಾಡಿದ್ರು. ಅದರಲ್ಲಿ 25 ಲ್ಯಾಕ್ಸ್ ಈಗ ಅವರು ತಗೊಳ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಈ ಬೆನ್ನಲ್ಲೇ ಅಬಕಾರಿ ಇಲಾಖೆಯಲ್ಲಿ ಲೈಸೆನ್ಸ್ಗಳಿಗೆ ಸಂಬಂಧಿಸಿದಂತೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾದ ಆಡಿಯೋ ಸಂಭಾಷಣೆ ಫುಲ್ ವೈರಲ್ ಆಗಿದೆ. 1 ನಿಮಿಷ 12 ಸೆಕೆಂಡ್ಗಳ ಈ ಆಡಿಯೋದಲ್ಲಿ ಅಬಕಾರಿ ಸಚಿವ RB ತಿಮ್ಮಾಪುರ್ ಹಾಗೂ ಅವರ ಪುತ್ರನ ಹೆಸರು ಉಲ್ಲೇಖಿಸಲಾಗಿದ್ದು ಭಾರೀ ಸಂಚಲನ ಸೃಷ್ಟಿಸಿದೆ. ಮೈಕ್ರೋ ಬ್ಲೇಯರ್ಗೆ ಮಿನಿಸ್ಟರ್ಗೂ 1.5 ಇಲ್ಲಿಂದ ಎಲ್ಲೆಲ್ಲಿ ಹೋಗುತ್ತೆ ಅಂದರೆ ಇನ್ಸ್ಪೆಕ್ಟ್ರು, ಡೆಪ್ಟಿ, ಇಲ್ಲೇ ಆಫೀಸು, ರೆವಿನ್ಯೂ DC ಆಫೀಸು, ಅಲ್ಲಿಂದ ನಮ್ಮ ಕಮಿಷನ್ ಆಫೀಸಲ್ಲಿ 4 ಟೈಪಲ್ಲಿ ಹೋಗುತ್ತೆ. ಮಿನಿಸ್ಟ್ರಿಗೆ ಹೋಗುತ್ತೆ, JC ಅಡಿಷನಲ್ ಕಮಿಷನರ್, 2 DC ಇದರಲ್ಲಿ ಅವರೇ ಇಶ್ಯೂ ಮಾಡ್ತಾರೆ. ಇನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಳೆದ ವಾರವೇ ಜೆಡಿಎಸ್ ಶಾಸಕ HD ಮಂಜು ಸಿಎಂ ಸಿದ್ದರಾಮಯ್ಯ ಹಾಗೂ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಅಧಿಕೃತ ದೂರು ಸಲ್ಲಿಸಿದ್ದಾರೆ. ಈ ದೂರು ಆಧರಿಸಿ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅಬಕಾರಿ ಇಲಾಖೆ ಆಯುಕ್ತರಿಗೆ ಪತ್ರ ಬರೆದು ಪ್ರಕರಣದ ಕುರಿತು ಸಮಗ್ರ ಪರಿಶೀಲನೆ ನಡೆಸುವಂತೆ ಸೂಚಿಸಿದ್ದಾರೆ. ಜೊತೆಗೆ ಈವರೆಗೆ ಕೈಗೊಂಡಿರುವ ಕ್ರಮಗಳ ವಿವರ ಸಲ್ಲಿಸುವಂತೆ ಆಯುಕ್ತರಿಗೆ ನಿರ್ದೇಶನ ನೀಡಿದ್ದಾರೆ. ಈ ಮೂಲಕ ಪ್ರಕರಣ ಆಡಳಿತಾತ್ಮಕ ಮಟ್ಟದಲ್ಲಿ ಅಧಿಕೃತ ತನಿಖೆ ಹಂತಕ್ಕೆ ಪ್ರವೇಶಿಸಿದೆ. ಆದರೆ ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಮಾತ್ರ ಇದು ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿ ಅಚ್ಚರಿ ಮೂಡಿಸಿದ್ದಾರೆ. ಹಿಂದೆನೂ ಕೂಡ ಒಂದ್ಸರಿ ಆ ರೀತಿ ಒಂದು ಹೇಳಿಕೆಗಳು ವಿರೋಧ ಪಕ್ಷದಿಂದ ಬಂದಿತ್ತು. ಆದರೆ ಈಗ ಬಂದಿರೋದನ್ನ ನಾನು ಗಮನಿಸಿಲ್ಲ. 80% ಕಮಿಷನ್ ಪಡೆದು ಅಸ್ಸಾಂ ಚುನಾವಣೆಗೆ ಬಳಕೆ. ಅಬಕಾರಿ ಸಚಿವರ ರಾಜೀನಾಮೆಗೆ ಕೇಸರಿ ಪಡೆ ಪಟ್ಟು. ಮೈಕ್ರೋ ಬ್ಲೇಯರ್ಗೆ
ವೈರಲ್ ಆಗಿರುವ ಆಡಿಯೋ ಸಂಭಾಷಣೆ ಮಧ್ಯೆ ಸಚಿವ ತಿಮ್ಮಾಪುರ್ ಅವರ ಪುತ್ರನ ಹೆಸರು ಬಳಕೆಯಾಗಿದೆ. ಇದು ಬಿಜೆಪಿ ಕೈಗೆ ಮತ್ತೊಂದು ಬ್ರಹ್ಮಾಸ್ತ್ರವಾಗಿದೆ. ಈ ಕುರಿತು ಆಡಿಯೋ ಬಹಿರಂಗಗೊಳಿಸಿದ ವಿಪಕ್ಷ ನಾಯಕ ಆರ್ ಅಶೋಕ್, ಸರ್ಕಾರ 80% ಕಮಿಷನ್ ಪಡೆದು ಅಸ್ಸಾಂ ಚುನಾವಣೆಗೆ ಕಳಿಸುತ್ತಿದೆ. ಇಷ್ಟಕ್ಕೆಲ್ಲ ಸಿಎಂ ಸಿದ್ದರಾಮಯ್ಯನವರೇ ಕಾರಣವಾಗಿದ್ದು, ಸಿಎಂ ನೈತಿಕ ಹೊಣೆ ಹೊರಬೇಕು, ಅಲ್ಲದೆ ಅಬಕಾರಿ ಸಚಿವರ ರಾಜೀನಾಮೆ ಪಡೆಯಬೇಕು ಅಂತ ಒತ್ತಾಯಿಸಿದ್ದಾರೆ. ತಿಮ್ಮಾಪುರೆ ಅವರು ಅಬಕಾರಿ ಮಂತ್ರಿ ಅಧಿಕಾರದಲ್ಲಿ ಇರಬಾರದು, ರಾಜೀನಾಮೆ ಕೊಡಬೇಕು. ಅವ್ರು ರಾಜೀನಾಮೆ ಪಡೆದಿಲ್ಲ ಅಂದ್ರೆ ಇದರ ಪಾಲು ಮುಖ್ಯಮಂತ್ರಿಗೆ 80% ಹೋಗ್ತೈತೆ ಅಂತ ನಾವು ತಿಳ್ಕೊಂಡಿದ್ದೀವಿ. 80% ಹೋಗ್ತೈತೆ ಅಂತ. ಮುಖ್ಯಮಂತ್ರಿಗಳೇ, ನೀವೇನಾದರೂ ಸಚಿವರನ್ನ ವಜಾ ಮಾಡಲಿಲ್ಲ ಅಂದ್ರೆ ಇದು ನೀವೇ ಮಾಡಿಸಿರ್ತಕ್ಕಂಥ ವ್ಯವಹಾರ ಅಂತ ಹೇಳ್ಬೇಕಾಗ್ತದೆ. ಒಂದು ಸಮಯ ನಿಮಗೂ ಅದಕ್ಕೇನು ಸಂಬಂಧ ಇಲ್ಲ ಅಂದ್ರೆ ಆ ಸಚಿವರು ವಜಾ ಆಗ್ಬೇಕು, ಕೈ ಬಿಡಬೇಕು. ಸಿದ್ದರಾಮಯ್ಯನವ್ರಿಗೆ ಇವತ್ತು ಸವಾಲಾಗ್ತೇನೆ, ನಿಮಗೇನಾದರೂ ಸ್ವಲ್ಪನಾದರೂ ನೈತಿಕತೆ ಅನ್ನೋದು ನಿಮ್ಮಲ್ಲೇನಾರು ಉಳ್ಕೊಂಡಿದ್ರೆ, ಏನು ಮೊನ್ನೆ ಎಕ್ಸೈಸ್ ಒಬ್ಬ ಹಿರಿಯ ಅಧಿಕಾರಿ ಇವತ್ತು ರೆಡ್ ಹ್ಯಾಂಡಾಗಿ ಸಿಗಾಕೊಂಡಿದ್ದಾರೆ. ನಿಜ ಹೇಳಬೇಕು ಅಂತೇಳಿದ್ರೆ ಸಂಬಂಧಪಟ್ಟ ಸಚಿವರು ರಾಜೀನಾಮೆ ಕೊಡಬೇಕು. ರಾಜೀನಾಮೆ ತಗೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಮಾನ್ಯ ಸಿದ್ದರಾಮಯ್ಯನವರೇ ಅದನ್ನು ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಪ್ರತಿಕ್ರಿಯಿಸಿರೋ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್, ಎಲ್ಲ ಇಲಾಖೆಯಲ್ಲಿಯೂ ಈ ರೀತಿ ಪ್ರಕರಣ ಕೆಲವೊಮ್ಮೆ ಆಗುತ್ತದೆ. ಕೆಲ ಅಧಿಕಾರಿಗಳು ಸಚಿವರ ಹೆಸರನ್ನ ಹೇಳಿದ್ರೆ ಹಣ ಕೊಡ್ತಾರೆಂದು ಹೆಸರು ದುರುಪಯೋಗ ಮಾಡಿಕೊಳ್ತಾರೆ. ಆದ್ರೆ ಇದಕ್ಕೂ ನನಗೂ ಸಂಬಂಧವಿಲ್ಲ ಅಂತ ಹೇಳೋ ಮೂಲಕ ಇಲಾಖೆಯಲ್ಲಿನ ಭ್ರಷ್ಟಾಚಾರವನ್ನ ಒಪ್ಪಿಕೊಂಡಿದ್ದು ತಮ್ಮ ಮೇಲಿನ ಆರೋಪವನ್ನು ನಿರಾಕರಿಸಿದ್ದಾರೆ. ಹೆಸರು ದುರುಪಯೋಗ ಮಾಡ್ತಕ್ಕಂಥ ಅಧಿಕಾರಿಗಳು ಭಾಳ ಇಲಾಖೆಯಲ್ಲಿ ಮಾಡಿದ್ದಾರೆ, ಅದು ನನ್ನ ಇಲಾಖೆಯಲ್ಲಿ ಮಾಡಿದ್ದಾರೆ. ಅಂಥವ್ರಿಗೆ ತಕ್ಕ ಶಿಕ್ಷೆಯನ್ನು ನಾವು ಮಾಡ್ತೇವೆ. ಯಾರೋ ಒಂದು ದುರುದ್ದೇಶನ ಅವರು ಹೇಳ್ತಾರೆ, ಏನು ಆಡಿಯೋದಾಗೈತೋ ನನಗೆ ಗೊತ್ತಿಲ್ಲ, ಏನು ಲೋಕಾಯುಕ್ತರವ್ರ ಕೈಯಾಗ ಕೊಟ್ಟಿದ್ದಾರೆ. ಯಾರೋ ಒಂದು ಆಪಾದನೆ ಮಾಡೋ ಹೊತ್ನಾಗ ಯಾವನೋ ಒಬ್ಬ ಆಡಿಯೋದಾಗ ಮಾತಾಡಿದ, ಅವನ ಮಗ ಇದ್ದತ್ತ, ಇವನ ಮಗ ಇದ್ದತ್ತ, ಅವನ ಮಗ ಇದ್ದತ್ತ, ಅವನು ಇದ್ದತ್ತ ಹೇಳಿದರೆ ಇಸ್ ಇಟ್ ಎ ರಿಯಾಲಿಟಿ? ಬರಲಿ ರಿಪೋರ್ಟ್. ಗಾಳಿಯಲ್ಲಿ ಗುಂಡು ಹೊಡಿತಕ್ಕಂಥದ್ದು ನಮ್ಮ ತೇಜೋವಧೆ ಮಾಡೋಕ್ಕೆ ಯಾರ್ಯಾರೋ ಪ್ರಯತ್ನ ಮಾಡಿದರೆ ಅದು ಆಗೋದಿಲ್ಲ. ತಿಮ್ಮಾಪುರ್ ಇಸ್ ಡಿಫ್ರೆಂಟ್, ಐ ಆಮ್ ಡಿಫ್ರೆಂಟ್. ನಡೀತಾ ಇದೆ, ಇವೆಲ್ಲ ನಡೀದೆ ರಾಜಕಾರಣದಲ್ಲಿ, ನನ್ನ ಮೇಲೆ ನಡೀತಾ ಇದೆ. ಇನ್ನು ಆರೋಪಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಕೂಡ ಪ್ರತಿಕ್ರಿಯಿಸಿದ್ದು, ಅಬಕಾರಿ ಸಚಿವರ ಹೆಸರು ಇರುವ ಬಗ್ಗೆ ಗೊತ್ತಿಲ್ಲ, ಲೋಕಾಯುಕ್ತ ಅವರ ಪಾಡಿಗೆ ಅವರ ಕೆಲಸ ಮಾಡುತ್ತೆ ಅಂತ ಹೇಳಿದ್ರು. ಈಗ ಯಾರು ಉಪ್ಪು ತಿಂತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾವು ಅದ್ರ ಮೇಲೆ ಅದಕ್ಕೆ ಅಡ್ಡಿ ಬರಲ್ಲ. ಗೊತ್ತಿಲ್ಲ. ಈಗ 40% ಕಮಿಷನ್ ತಗೋತಾರೆ ಅಂತ ಯಾರು ಹೇಳುದು? ಕೆಂಪಣ್ಣ ಅಲ್ಲ ಮತ್ತೆ? ಈ ಹಿಂದೆಯೂ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿತ್ತು. ಈಗ ಮತ್ತೆ ಲೈಸೆನ್ಸ್ ಪಡೆಯಲು ಲಂಚ ಕೊಡಬೇಕೆಂಬ ಆಡಿಯೋ ವೈರಲ್ ಆಗಿದ್ದು ಸರ್ಕಾರಕ್ಕೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಈಗಾಗಲೇ ವಿಪಕ್ಷಗಳು ದಾಖಲೆಗಳಿವೆ. ಇದಕ್ಕೆ ಸಿಎಂ ಉತ್ತರ ಕೊಡಬೇಕೆಂದು ಆಗ್ರಹಿಸಿದ್ದು ನ್ಯಾಯಾಂಗ ಹೋರಾಟದ ಎಚ್ಚರಿಕೆಯನ್ನು ರವಾನಿಸಿದ್ದಾರೆ. ಇದಕ್ಕೆ ಸರ್ಕಾರ ಯಾವ ಉತ್ತರ ಕೊಡುತ್ತೆ, ಸಚಿವರ ತಲೆದಂಡ ಆಗತ್ತಾ ಅನ್ನೋದನ್ನ ಕಾದು ನೋಡಬೇಕು. ಕಾರ್ತಿಕ್ ಕುಮಟ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.